ನಮಸ್ಕಾರ ಸ್ನೇಹಿತರೆ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಾಗತ. ಇವತ್ತು ನಾವು ಭಾರತದಲ್ಲಿ ಮರಾಠ ಸಮಾಜ ಯಾವ ರಾಜ್ಯದಲ್ಲಿ ಹಬ್ಬಿದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ವಿಡಿಯೋವನ್ನು ಶೇರ್ ಮಾಡಿ. ಮರಾಠ ಸಮಾಜ ಒಂದು ಭಾರತದಲ್ಲಿ ಶೂರವೀರವಾಗಿ ಮೆರೆದ ಜಾತಿಯಾಗಿದೆ. ಅವರು ಭಾರತದಲ್ಲಿ ಮೊಘಲರ ವಿರುದ್ಧ ಹೋರಾಡಿ ತಮ್ಮ ಶಕ್ತಿ ಮತ್ತು ಶೌರ್ಯವನ್ನು ತೋರಿಸಿ ವಿಜಯವಾಗಿದ್ದಾರೆ ಮತ್ತು ತಮ್ಮ ಧ್ವಜವನ್ನು ಇಡೀ ಭಾರತದಲ್ಲಿ ಮೆರೆಸಿದ್ದಾರೆ. ಮರಾಠ ಸಾಮ್ರಾಜ್ಯವು ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯಕ್ಕಿಂತಲೂ ದೊಡ್ಡದಾದ ಸಾಮ್ರಾಜ್ಯವಾಗಿತ್ತು. ಇದರ ಸ್ಥಾಪನೆ ಶ್ರೀ ಛತ್ರಪತಿ ಮಹಾರಾಜ್ ಅವರು ಮಾಡಿದ್ದರು. 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯವು ಭಾರತದ ಎಲ್ಲ ಕಡೆ ಹಬ್ಬಿದೆ. ಆದ್ದರಿಂದ ಮರಾಠ ಸಾಮ್ರಾಜ್ಯದ ಜನರು ಇತರೆ ಬೇರೆ ರಾಜ್ಯಗಳಿಗೆ ಹಬ್ಬಿದರು ಮತ್ತು ಅಲ್ಲೇ ತಮ್ಮ ನೆಲೆಯನ್ನು ಮುರಿದರು. ಅದಕ್ಕಾಗಿ ಇವತ್ತು ಇಡೀ ಭಾರತದಲ್ಲಿ 8 ಕೋಟಿ ಜನಕ್ಕಿಂತಲೂ ಹೆಚ್ಚು ಜನರನ್ನು ಕಾಣುತ್ತೇವೆ. ಮೊಟ್ಟ ಮೊದಲಿಗೆ ಮರಾಠ ಸಾಮ್ರಾಜ್ಯ ಇರುವುದು ಮಹಾರಾಷ್ಟ್ರದಲ್ಲಿ. ಇದು ಮರಾಠರ ಜನ್ಮಭೂಮಿಯಾಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ 4.5 ಕೋಟಿಗಿಂತಲೂ ಹೆಚ್ಚು ಜನರು ವಾಸಿಸುತ್ತಿದ್ದಾರೆ. ಮೊಟ್ಟ ಮೊದಲಿಗೆ ಛತ್ರಪತಿ ಶಾಹು ಮಹಾರಾಜರ ಕಾಲದಲ್ಲಿ ಸಂಪೂರ್ಣ ಹಿಂದೂ ಸಾಮ್ರಾಜ್ಯದ ರಾಜಧಾನಿಯಾಗಿ ಸಾಕಾರ್ ಮೆರೆದಿದೆ. 2ನೇ ಸ್ಥಾನದಲ್ಲಿರುವುದು ಗೋವಾ ರಾಜ್ಯ. ಗೋವಾ ರಾಜ್ಯದಲ್ಲಿ 16% 18% ಜನರು ವಾಸಿಸುತ್ತಿದ್ದಾರೆ. ಹೆಚ್ಚು ಕಡಿಮೆಯಾಗಿ 2.5 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಇದ್ದಾರೆ. ಗೋವಾ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಪ್ರತಾಪ್ ಸಿಂಗ್ ರಾಣೆ ಅವರು ಮತ್ತು ಗೋವಾ ರಾಜ್ಯದ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಿದ್ಧಿಯಾಗಿದ್ದ ಪ್ರಮೋದ್ ಸಾವಂತ್ ಅವರು ಕೂಡ ಮರಾಠ ಸಮಾಜಕ್ಕೆ ಸೇರಿದವರಾಗಿದ್ದಾರೆ. 3ನೇ ಸ್ಥಾನದಲ್ಲಿರುವುದು ಕರ್ನಾಟಕ ರಾಜ್ಯವಾಗಿದೆ. ಕರ್ನಾಟಕದಲ್ಲಿ 6% 7% ಜನರು ಹೆಚ್ಚು ಕಡಿಮೆ 40 45 ಲಕ್ಷ ಜನರು ವಾಸವಾಗಿದ್ದಾರೆ. ಇವರು ಬೆಳಗಾಂ, ಬಾಗಲಕೋಟ್, ಬೀದರ್, ಕಲಬುರಗಿ, ಮೈಸೂರು, ಧಾರವಾಡ, ಬೆಂಗಳೂರು ಅನೇಕ ಜಿಲ್ಲೆಗಳಲ್ಲಿ ನಾವು ಇವತ್ತು ಕಾಣಬಹುದು. ಹಾಗೆಯೇ ಭಾರತ ರಾಜ್ಯ ಸೀಮೆಯ ರಕ್ಷಣೆ ಇರುವ ಸಂಸ್ಥೆ ಮರಾಠ ರೆಜಿಮೆಂಟ್ ಕೂಡ ಕರ್ನಾಟಕದ ಬೆಳಗಾಂ ಜಿಲ್ಲೆಯಲ್ಲಿದೆ. 4ನೇ ಸ್ಥಾನದಲ್ಲಿರುವುದು ಮಧ್ಯಪ್ರದೇಶ. ಇಲ್ಲಿ ಸುಮಾರು 35 40 ಲಕ್ಷ ಜನರು ವಾಸವಾಗಿದ್ದಾರೆ. ಇಲ್ಲಿ ಇಂದೋರ್, ಕೊಲ್ಲಾರ್, ದೇವಾರ್, ಥಾರ್, ಭೂತಾ, ಉಜ್ಜಯಿನಿ, ಮಾಳವ, ವಿಂಧವಾಡ ಇಂತಹ ಅನೇಕ ಜಿಲ್ಲೆಗಳಲ್ಲಿ ನಾವು ಕಾಣಬಹುದು. ಮಧ್ಯಪ್ರದೇಶದಲ್ಲಿ ಭೂಕಂಪವನ್ನು ತರುವ ಜ್ಯೋತಿರಾದಿತ್ಯ ಸಿಂಧೆ ಮತ್ತು ರಾಜಸ್ಥಾನದ ಅತ್ಯಂತ ಪ್ರಸಿದ್ಧಿ ವ್ಯಕ್ತಿ ಎಂದು ಕರೆಸಿಕೊಳ್ಳುವ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಸಿಂಧೆ ಕೂಡ ಮಧ್ಯಪ್ರದೇಶದ ಮರಾಠ ಸಮಾಜದವರೇ ಆಗಿದ್ದಾರೆ. 5ನೇ ಸ್ಥಾನದಲ್ಲಿರುವುದು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯ. ಇಲ್ಲಿ ಬರೋಬ್ಬರಿ 22 ಲಕ್ಷಕ್ಕಿಂತಲೂ ಹೆಚ್ಚು ಜನರು ವಾಸವಾಗಿದ್ದಾರೆ. ಇಲ್ಲಿ ಕಡಪ, ಚಿತ್ತೂರ್, ಅನಂತಪುರ, ವಿಶಾಖಪಟ್ಟಣಂ, ಪಶ್ಚಿಮ ಗೋದಾವರಿ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ. ಹಾಗೆಯೇ ತೆಲಂಗಾಣದಲ್ಲಿ ಹೈದರಾಬಾದ್, ಸಿಕಂದ್ರಾಬಾದ್, ರಂಗಾರೆಡ್ಡಿ, ವಾರಂಗಲ್, ಕರೀಂನಗರ್, ಮೇಡಕ್, ಆದಿಲಾಬಾದ್, ನಿಜಾಮಾಬಾದ್, ಕಾಮರೆಡ್ಡಿ ಜಿಲ್ಲೆಗಳಲ್ಲಿ ಮರಾಠರನ್ನು ಕಾಣಬಹುದು. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರ ಅತಿದೊಡ್ಡ ಮಂದಿರ ಇರುವುದು ಆಂಧ್ರಪ್ರದೇಶದ ಶ್ರೀಶೈಲಂನಲ್ಲಿ. ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರು ಸೇನಾಪತಿಯಾದ ಸರ್ ಅಂಬಿರಾ ಮೋಹಿತೆ ಅವರ ನೇತೃತ್ವದಲ್ಲಿ 1677ರಲ್ಲಿ ದಕ್ಷಿಣ ಭಾರತದ ಮುಹಿಮಾ ಎಂಬಲ್ಲಿ ಬಂದಿದ್ದರು. ಹಾಗಾಗಿ ಅವರ ವತಿಯಿಂದ ಮರಾಠ ಸಮಾಜದ ಜನರು ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹಬ್ಬಿದರು. ಗುಜರಾತ್ನಲ್ಲಿ ಹೆಚ್ಚು ಕಡಿಮೆ 30 ಲಕ್ಷ ಜನರು ವಾಸವಾಗಿದ್ದಾರೆ. ಅವರು ಸೂರತ್, ಲಿಂಬಾಯತ್, ನವಸಾರಿ, ವಡೋದರ, ಅಹಮದಾಬಾದ್ ಇಂತಹ ಅನೇಕ ಸ್ಥಳಗಳಲ್ಲಿ ನಾವು ಕಾಣಬಹುದು. 7ನೇ ಸ್ಥಾನದಲ್ಲಿರುವುದು ಹರಿಯಾಣ ರಾಜ್ಯ. ಇಲ್ಲಿ ಹೆಚ್ಚು ಕಡಿಮೆ 7 ಲಕ್ಷ ಜನರನ್ನು ನಾವು ಕಾಣಬಹುದು. ಅದರಲ್ಲಿ 1 ಲಕ್ಷ ಜನ ವಿದೇಶದಲ್ಲಿ ವಲಸೆ ಹೋಗಿದ್ದಾರೆ. ಪಾಣಿಪತ್ ಕದನದ ನಂತರ ಯಾವ ಮರಾಠ ಜನರು ಹರಿಯಾಣದಲ್ಲೇ ಉಳಿದರೋ ಅವರಿಗೆ ಇವತ್ತು ರೋಡ ಮರಾಠ ಎಂದು ಕರೆಯುತ್ತಾರೆ. ಹಾಗೆ ಪ್ರತಿ ವರ್ಷ 14 ಜನವರಿಯಲ್ಲಿ ಪಾಣಿಪತ್ ದಿನ ಬರುತ್ತದೆ. ಆ ದಿನದಂದು ಮರಾಠ ಶೌರ್ಯ ದಿನವೆಂದು ವಿಜೃಂಭಿಸುತ್ತಾರೆ. ಅಲ್ಲಿ ಅನೇಕ ರಾಜ್ಯಗಳಿಂದ ಮರಾಠ ಸಮುದಾಯದ ಜನರು ಆ ದಿನದಂದು ಸೇರಿಕೊಳ್ಳುತ್ತಾರೆ. 8ನೇ ಸ್ಥಾನದಲ್ಲಿರುವುದು ತಮಿಳುನಾಡು. ಇಲ್ಲಿಯೂ ಕೂಡ ಹೆಚ್ಚು ಕಡಿಮೆ 5 ಲಕ್ಷ ಜನರು ನೆಲೆಸಿದ್ದಾರೆ. ನೀವು ಇಲ್ಲಿ ತಂಜಾವೂರಂತಹ ಪಟ್ಟಣಗಳಲ್ಲಿ ಕಾಣಬಹುದು. ಇವುಗಳ ಜೊತೆಗೆ ದೆಹಲಿ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ದಾದ್ರಾ, ಹವೇಲಿ, ಕೇರಳ, ರಾಜಸ್ಥಾನ್, ದಮನ್ ನಂತಹ ಅನೇಕ ರಾಜ್ಯಗಳಲ್ಲಿ ನೀವು ಮರಾಠರನ್ನು ಕಾಣಬಹುದು. ಹಾಗೆಯೇ ನೀವು ಇವತ್ತು ಮರಾಠ ಸಮಾಜದ ಜನರು ಯಾವ ರಾಜ್ಯದಲ್ಲಿ ಹಬ್ಬಿದ್ದಾರೆ ಎಂದು ತಿಳಿದುಕೊಂಡೆವು. ಹಾಗಾದರೆ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಜೈ ಭವಾನಿ, ಜೈ ಶಿವಾಜಿ.